ಅಧ್ಯಕ್ಷರೇ ನಾನು ಈಗ ನಾವು ನಿಮ್ ಪರ ಇರೋರು ಸರ್, ನೀವ್ ಯಾಕೆ ಹಿಂಗೆ? ಸುನಿಲ್ ಅವರೇ ಆಯ್ತು, ನೀನ್ ಈಗ ಕೂತ್ಕೊಳ್ಳಿಗೆ ನೀವು ಕೂತ್ಕೊಳ್ಳಪ್ಪ. ಮುನಿರ ಕೂತ್ಕೊ. ಒಂದೇ ಒಂದು ಮಾತು ಹೇಳ್ತೀನಿ. ಇಲ್ಲ ಇಲ್ಲ ಇಲ್ಲ, ಒಂದು ಮಾತು ಕೇಳ್ಬೇಕು. ಒಂದೇ ಮಾತು. ಮುನಿರತ್ನ ಅವರೇ, ಈಲ್ಡಾಗದ್ರೆ ನೀವು ಮಾತಾಡಬೇಡಿ. ಯಾಕೆ ಮಾತಾಡ್ತೀರಿ? ನೋಡಿ ಆಯ್ತು, ನಾನು ಏನ್ ಅವ್ರು ಈಲ್ಡಾಗಲ್ಲ. ಮುಖ್ಯಮಂತ್ರಿಗಳ ಪರವಾಗಿ ಮಾತಾಡ್ತಾರೆ. ಮುನಿರತ್ನ ಅವರೇ, ಮುಖ್ಯಮಂತ್ರಿ ಆಗಿರ್ಲಿ ಅಂತ ಒಂದ್ ನಿಮಿಷ ಇದೇ ಜಾಗದಲ್ಲಿ ತಮ್ಮನ್ನೇನಾರು ಕೆರಳಿಸಿದ್ರೆ ಹಿಂಗ್ ಹೊಡೆದ್ಬಿಟ್ಟು ನಾನೇ ಅಂತ ಇದ್ರಿ. ಈಗ ಅದೊಂದು ಮಾತು ಹಿಂಗ್ ಹೇಳ್ರಿ, ನಾನೇ 5 ವರ್ಷ ನೋಡ್ಬೇಡ್ರಿ. ಒಂದೇ ಒಂದ್ ಸಾರಿ ಇದ್ರ ನೋಡ್ಬೇಕು. ಇದಕ್ಕೆ ರಿಯಾಕ್ಷನ್ ಮಾಡಬೇಕು. ಮುಖ್ಯಮಂತ್ರಿ ರಿಯಾಕ್ಷನ್ ಬೇಡ. 5 ವರ್ಷ ಇರ್ತೀವಿ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿ. ವಿ ಅಗ್ರಿ ಸರ್. ಅವರೇ 5 ವರ್ಷ ಮುಖ್ಯ. ಅವರೇ ಹೇಳೋದಲ್ಲ, ಇವ್ರು ಅವರೇ 5 ವರ್ಷ. ಅಶೋಕ್ ಅವರೇ 5 ವರ್ಷ ಸರ್. ಯಾಕೆ ಅವ್ರ ಮೇಲೆ ವಿಶ್ವಾಸ ಕಮ್ಮಿ? ಮುಖ್ಯಮಂತ್ರಿ ಅವರು ಯಾರು ಹೇಳ್ತಾ ಇಲ್ಲ ಸರ್. ನೀವ್ ಹೇಳಿ ನೋಡೋಣ. ಪಾಪ ಯಡಿಯೂರಪ್ಪನು ಹೇಳ್ತಾ ಇದ್ರು 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಇದ್ರ. ಅಧ್ಯಕ್ಷ, ಇವರಿಗೆ ಒಂದೊಂದು 5 ವರ್ಷ 4 ಮುಖ್ಯಮಂತ್ರಿ ಇರ್ತಾರೆ. ಇವ್ರದ್ದು ಸ್ಪೀಕರ್ ನಮ್ದು 2 ಇಲ್ಲ. ಇವರಿಗೆ ರಿಯಾಕ್ಷನ್ ಆಯ್ತು ಮಾನ್ಯ ಅಧ್ಯಕ್ಷರೇ, ಇದು ಅನಾವಶ್ಯಕವಾದಂತ ಚರ್ಚೆ, ಇದಕ್ಕೆ ಸಂಬಂಧ ಇಲ್ಲ. ಹೇಳಿದ್ರಲ್ಲ, ಇದ್ರೆ ಮೊದಲ ಕಾಂಗ್ರೆಸ್ ಶಾಸಕರ ಜೊತೆ ಚರ್ಚೆ ಆಗ್ತಿತ್ತು. ನಮ್ಮ ಹತ್ರ ಯಾರ ಹತ್ರ ಈ ಚರ್ಚೆ ಆಗಿಲ್ಲ. ಮೇಲಿನ ಅವಶ್ಯಕತೆನೇ ಇಲ್ಲ, ಚರ್ಚೆನೂ ಆಗಿಲ್ಲ. ದಯವಿಟ್ಟು ಮುಕ್ತಾಯ ಮಾಡಿ, ಇಲ್ಲಿಗೆ ಮುಕ್ತಾಯ ಮಾಡಿ. ರಿಯಾಕ್ಟ್ ಹೇಳ್ತಾರೆ ಅಂತ ಹೇಳಿ ಅವ್ರು ಹೇಳ್ತಾರೆ. ನೀವು ಮಟನ್ ಸಾರು ಎಲ್ಲ ಮತ್ತೆ ಹೋಗ್ಲಿ. ಉತ್ತರ ಕೇಳಕ್ ಇಷ್ಟ ಇಲ್ವಾ? ಬೇಗೆದ್ದು ಅವ್ರ ಕಾಟಕ್ಕೆ ಬೇಗೆದ್ದು ನೀವು ಫೋನ್ ಮಾಡ್ತಾನೆ ಇದ್ರು, ಬನ್ನಿ ಅಂತ. ಓಡೋಡಿ ಬಂದಿದ್ದೀನಿ. ನೀವು ಉತ್ತರ ಕರ್ನಾಟಕ ಭರವಸೆ ಮಹಾಪೂರ ಅಂತ ಬರಬೇಕು. ಅದಕ್ಕೋಸ್ಕರ ಬೇಗ ಬಂದಿದ್ದೀನಿ. ನೀವು ಆ ಲೈನ್ ಬಂದ್ಬಿಡಿ ಸಾಕು. ಕೇಂದ್ರ ಸರ್ಕಾರ ಒಪ್ಪಬೇಕಾದಕ್ಕ ಬರ್ತಾ ಇದ್ದೀರಾ, ಅಲ್ಲಿ ಬಂದ್ಬಿಡಿ. ನಮಗೆ ಯಾರು ಕೂಡ ನಿರ್ದೇಶನ ಕೊಡೋರು ಯಾರು ಇಲ್ಲ. ಇವ್ರಿಗೆ ಪಾಪ ನಿರ್ದೇಶನ ಕೊಡೋರು ಇದ್ದಾರೆ. ಅವ್ರ ನಿರ್ದೇಶನದಂತೆ ಕೆಲಸ ಮಾಡ್ಬೇಕು, ಇವ್ರು ಆಕ್ಟ್ ಮಾಡ್ಬೇಕು. ನಮಗೆ ನಾವೇ ನಿರ್ದೇಶಕರು, ನಾವೇ ಪ್ರೊಡ್ಯೂಸರು, ನಾವೇ ಆಕ್ಟರ್. ಅದು RSS ಬರ್ಬೇಕು ನಿರ್ದೇಶನ. ಹೈಕಮಾಂಡ್ ಹೇಳ್ಬೇಕು ಅಂತ ಹೇಳ್ತಿರಲ್ಲ. ಹೈಕಮಾಂಡ್ ಹೇಳ್ಬೇಕು ಅಂತ ಹೇಳ್ತಿರಲ್ಲ. RSS ಬರ್ಬೇಕು ಅದು ಮಾನ್ಯ ಅಧ್ಯಕ್ಷರು, ಈಗ ವಿಷಯಕ್ಕೆ ಬಂದ್ಬಿಟ್ಟು ಎಲ್ಲ ನೀ ಸ್ಕ್ರೀನ್ ಪ್ಲೇ ಎಲ್ಲ ಹೇಳುವಂತದ್ದು ಉತ್ತರ ಕರ್ನಾಟಕದ ಬಗ್ಗೆ ಕ್ಲಾರಿಫಿಕೇಶನ್ ಕೇಳಿ, ಅಭಿವೃದ್ಧಿ ಬಗ್ಗೆ. ನಿಮ್ಗೆ ರಾಜ್ಯದ ಬಗ್ಗೆ ಯಾಕೆ